ಫ್ರೆಂಡ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಯಾಕೆ ಆಪ್ಷನ್ ಎಂಟ್ರಿ ಲೇಟ್ ಆಗಿದೆ ಅಂತ ಕೇಳ್ತಾ ಇದ್ದೀರಾ. ಸೊ ಈವನ್ ಐ ವಾಸ್ ವೇಟಿಂಗ್ ಫಾರ್ ದ ರಿಪ್ಲೈ ಫ್ರಮ್ KA, ಬಟ್ ಅವರು ಕಾಲ್ನ ರಿಸೀವ್ ಮಾಡಲಿಲ್ಲ. ಬಟ್ ಇಲ್ಲಿ ಏನಕ್ಕೆ ಈ ಒಂದು ಆಪ್ಷನ್ ಎಂಟ್ರಿ ಇನ್ನೂ ಸಕ್ರಿಯ ಆಗಿಲ್ಲ ಅಂತ ಹೇಳಿದ್ರೆ, ಸೊ ನಾನು ಆಲ್ರೆಡಿ ಹೇಳ್ದಾಗೆ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಬಿಡಬೇಕಿತ್ತು. ಸೊ ನಾನು ಲಾಸ್ಟ್ ಇಯರ್ದು ತೋರಿಸಿದೆ ನಿಮಗೆ ಅಲ್ಲಿ ಸೀಟ್ ಮ್ಯಾಟ್ರಿಕ್ಸು, ಆ ರೀತಿ ಒಂದು ಬಿಡಬೇಕು ಆ್ಯಕ್ಚುಲಿ. ಸೊ ಅದನ್ನು ಈಗ ಜಸ್ಟ್ ಬಿಟ್ಟಿದ್ದಾನೆ. ಸೊ ನೀವು ಇಲ್ಲಿ ಹೋದರೆ MBA MCA MTech ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೋದರೆ ಇಲ್ಲಿ ನೋಡ್ಬೋದು ನೀವು, ನಿನ್ನೆ ಬರೀ ಇವೆರಡು ಮಾತ್ರ ಇತ್ತು. ಸೊ ಇಲ್ಲಿ MBA MCA ಅಂತ ಕೊಟ್ಟಿದ್ದಾನೆ. ಸರ್ ಏನಿದು ಅಂತ ಹೇಳಿದ್ರೆ ಕಾಲೇಜ್ ಕೋಡ್ ವಿತ್ ನಂಬರ್ ಆಫ್ ಸೀಟ್ಸ್ ಕೊಟ್ಟಿದ್ದಾನೆ, ಅಬ್ಸರ್ವ್ ಮಾಡ್ಬೋದು. ಇದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಸೀಟ್ ಅವೈಲಬಿಲಿಟಿ ಎಷ್ಟಿದೆ ಅಂತ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೆನರಾ ಬ್ಯಾಂಕ್ ಕಾಲೇಜಲ್ಲಿ ಕ್ಯಾಟಗರಿ 1ಗೆ 2 ಸೀಟ್ಸು, 2A ಜನರಲ್ 8 ಸೀಟ್ಸು, 2B ಜನರಲ್ 2 ಸೀಟ್ಸು, 2A ಹೈದರಾಬಾದ್ ಕರ್ನಾಟಕ 1 ಸೀಟ್ಸು, ಈ ರೀತಿ 60 ಸೀಟ್ಸ್ನ ಡಿವೈಡ್ ಮಾಡಿದ್ದಾರೆ. ಓಕೆ, ಆ್ಯಂಡ್ ಆಲ್ಸೋ ನಿಮಗೆ ಕಾಲೇಜ್ ಕೋಡ್ ಕೊಟ್ಟಿದ್ದಾನೆ ಇಲ್ಲಿ. ಓಕೆ, ದಿಸ್ ಕಾಲೇಜ್ ಕೋಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವೀಗ ಆಲ್ರೆಡಿ ಲೀಸ್ಟನ್ನು ಮಾಡ್ಕೊಂಡಿರ್ತೀರ ಕಾಲೇಜಿನ. ಓಕೆ, ಆ ಕಾಲೇಜ್ ಲೀಸ್ಟನ್ನು ಮಾಡ್ಕೊಂಡು ಈ ಕೋಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಈ ಕೋಡ್ ಬರಲಿಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಡಿಲೇಯನ್ನು ಮಾಡಿದ್ದಾರೆ. ಆ್ಯಂಡ್ ಆ್ಯಸ್ ಯೂಶ್ವಲ್ KA ನಿಮಗೆ ಬೆಳಗ್ಗೆ 11 ಗಂಟೆ ಅಂತ ಹೇಳಿದ್ರೆ ಅವರು ಅಪ್ ಟು 11 o'clock PM ತನಕನವರು ಟೈಮ್ ತೊಗೋತಾರೆ. ಹಾಗಾಗಿ ಯಾರೂ ಕೂಡ ವರಿ ಮಾಡಬೇಡಿ, ದಯವಿಟ್ಟು ವೆಯ್ಟ್ ಮಾಡಿ. ಓಕೆ, ಆ್ಯಂಡ್ ಪ್ಲೀಸ್ ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್, ಪ್ಲೀಸ್ ನೀವು ಜಸ್ಟು 2 ಕಾಲೇಜಸ್ಸು 5 ಕಾಲೇಜಸ್ಸು ಆಪ್ಷನ್ ಎಂಟ್ರಿ ಕೊಡಬೇಡಿ. ಎಸ್ಪೆಷಲಿ ದೋಸ್ ಹೂ ಆರ್ ಎಬೋವ್ 50K 15,000 ರ್ಯಾಂಕಿಂಗ್ ಮೇಲಿರ್ತಕ್ಕಂಥ ಸ್ಟೂಡೆಂಟ್ಸು ಮಿನಿಮಮ್ ಒಂದು 10ರಿಂದ 15 ಕಾಲೇಜನ್ನು ಲೀಸ್ಟ್ ಮಾಡಿಟ್ಕೊಳ್ಳಿ ದಯವಿಟ್ಟು. ಆ್ಯಂಡ್ ಆಲ್ಸೋ 30K ಮೇಲಿರ್ತಕ್ಕಂಥ ಸ್ಟೂಡೆಂಟ್ಸು ಮಿನಿಮಮ್ 50 ಕಾಲೇಜಸ್ನ ಲೀಸ್ಟ್ ಮಾಡಿಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಸೊ ಯಾವುದಾದ್ರು ಒಂದು ಕಾಲೇಜಲ್ಲಿ ನಿಮಗೆ ಹಾಗೆ ಆಗುತ್ತೆ. ಪ್ಲೀಸ್, ಬಟ್ ಪ್ರಿಫರೆನ್ಸ್ ಕೊಡಬೇಕಾದ್ರೆ ನಿಮಗೆ ನಿಮ್ಮ ಡಿಸ್ಟಿಕ್ ಕಾಲೇಜಲ್ಲೇ ಓದ್ತೀನಿ ಅಂತ ಹೇಳಿದ್ರೆ ಅದನ್ನು 1 to 10 ಕೊಡಿ. ನೀವು ಇಲ್ಲಪ್ಪ ಆ ಡಿಸ್ಟಿಕಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಿ 11 to 20 ಕೊಡಿ. ಸೊ ಇಲ್ಲ ನಂಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿದ್ರೆ ಸಾಕು, ನಾನು ಬ್ಯಾಂಗ್ಳೂರಿಗಾದರೂ ಸರಿ ಎಲ್ಲರೂ ಹೋಗ್ತೀನಿ ಅಂತ ಹೇಳಿದ್ರೆ 30+ ಕೊಡಿ. ಓಕೆ, ಸೊ ಈ ವರ್ಷ 47,000 ಜನ ಬರೆದಿರೋದ್ರಿಂದ ಈ ಒಂದು ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಸೊ ದಯವಿಟ್ಟು ನೀವೇನು ಮಾಡಿ ಅಂತ ಹೇಳಿದ್ರೆ ಈ ಒಂದು ಲೀಸ್ಟನ್ನ ಮಾಡಿಟ್ಕೊಳ್ಳಿ. ಕಾಲೇಜ್ ಕೋಡನ್ನು ಕೂಡ ನೀವೇನು ಮಾಡಿ ನೋಟ್ ಮಾಡಿಟ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅದು ತುಂಬ ಈಸಿ ಆಗುತ್ತೆ. ದಿಸ್ ಇಸ್ ಒನ್ ಇನ್ಫಾರ್ಮೇಷನ್. ಎಗೈನ್ ಸರ್, ಈಗ ಬಿಟ್ಟಿದ್ದಾನಲ್ಲ, ಯಾಕೆ ಪುನಃ ಆಪ್ಷನ್ ಎಂಟ್ರಿನ ಇದು ಮಾಡಿಲ್ಲ, ಚಲೋ ಮಾಡಿಲ್ಲ ಅಂತ ಕೇಳ್ತೀರ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಜಸ್ಟ್ ಇಲ್ಲಿ MCA MBA ಮಾತ್ರ ಬಿಟ್ಟಿದ್ದಾನೆ, ಇನ್ನೂ ಕೂಡ MTech ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ. ಇನ್ನೇನು ಅಪ್ಲೋಡ್ ಮಾಡ್ತಾ ಇರ್ಬೋದು. ಸೊ ನೀವು ತುಂಬ ಪ್ಯಾನಿಕ್ ಆಗಿದ್ದೀರ ಅಂತ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸೊ ಬೇರೆ ಯಾವ ಉದ್ದೇಶದಿಂದ ಅಲ್ಲ ಅಂತ. ಸೊ ನಾನು ವೆಯ್ಟ್ ಮಾಡಿ ನಾನು ಫೈನಲಾಗಿ ಬಂದಮೇಲೆ ಮಾಡೋಣ ಅಂತಿದ್ದೆ, ಬಟ್ ನೀವೆಲ್ಲ ಕಮೆಂಟ್ ಸೆಕ್ಷನ್ ಆಗ್ತಾ ಇರೋದ್ರಿಂದ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಒಂದು 10 ಕಾಲೇಜನ್ನು ಲೀಸ್ಟ್ ಮಾಡಿಟ್ಕೊಳ್ಳಿ. ಎಬೋವ್ 15,000 ಇರ್ತಕ್ಕಂಥ ಸ್ಟೂಡೆಂಟ್ಸು ಒಂದು 20 ಕಾಲೇಜಸ್ ಹಾಕಿ, ಎಬೋವ್ 25,000 ಇರ್ತಕ್ಕಂಥ ಸ್ಟೂಡೆಂಟ್ಸು ಮಿನಿಮಮ್ ಒಂದು 50 ಕಾಲೇಜ್ 30 to 40 ಕಾಲೇಜಸ್ನ ಲೀಸ್ಟ್ ಮಾಡಿಟ್ಕೊಳ್ಳಿ. ಸೊ ಲೀಸ್ಟ್ ಮಾಡಿಟ್ಕೊಂಡು ದಯವಿಟ್ಟು ಅಪ್ಲೈಯನ್ನು ಮಾಡಿ. ಇಲ್ಲಿ ನಾನು ಹೇಳೋದೇ ಫೈನಲ್ ಅಲ್ಲ. ಸೊ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿರ್ತೀರ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಡೋಂಟ್ ನಾನು ಹೇಳೋದೇ ಕರೆಕ್ಟ್ ಅಂತ ಹೇಳ್ತಾ ಇಲ್ಲ, ನಿಮಗೆ ಜಸ್ಟ್ ನಾನು ಒಂದು ವೇನ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಯಾವುದೇ ರೀತಿಯಾದಂಥ ನಾನು ನಿಮಗೆ ಕನ್ಫರ್ಮ್ ಆಗಿ ಇದೇ ಸೀಟ್ ಸಿಗುತ್ತೆ, ಈ ಕಾಲೇಜ್ ಸೀಟ್ ಸಿಗುತ್ತೆ ಅಂತ ಹೇಳ್ತಾ ಇಲ್ಲ. ಹಿಂದೆ ನಡೆದು ಬಂದಿರತಕ್ಕಂಥ ಒಂದು ಇದನ್ನು ಹೇಳ್ತಾ ಇದ್ದೀನಿ. ಸೊ ಯಾವಾಗಲೂ ಪ್ರಿಫರೆನ್ಸ್ ಕೊಡಬೇಕಾದ್ರೆ ಮೊದಲನೇ ಕಾಲೇಜ್ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಸೊ ಯಾರೋ ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಆಗ್ತಾಯಿದ್ರು, ಯಾಕೆ ನಾನು 5ನೇ ಆಪ್ಷನ್ ಕೊಟ್ಟರೆ ಸಿಗಲ್ವಾ ಅಂತ. ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಫಸ್ಟ್ ಆಪ್ಷನ್ ಯಾಕೆ ಕೊಡ್ತೀನಿ ಅಂತ ಹೇಳಿದ್ರೆ ನನಗೆ ಆ ಕಾಲೇಜೇ ಬೇಕು, ನಂಗೆ ಆ ಕಾಲೇಜೇ ಇಷ್ಟ ಅಂದ್ಬಿಟ್ಟು ಕೊಡ್ತೀರ ಆ ಆಪ್ಷನ್ನ. ನೀವು ಅದನ್ನು 5th ಕಾಲೇಜ್ ಕೊಟ್ಟಾಗ 1st, 2nd, 3rd, 4th ಅದಕ್ಕೆ ಪ್ರಯಾರಿಟಿ ಜಾಸ್ತಿ ಇರುತ್ತೆ. ಓಕೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಪ್ರಯಾರಿಟಿ ಅಂತ ಹೇಳಿದ್ರೆ ನಿಮಗೆ ಆ ಕಾಲೇಜ್ ಸಿಗಬೇಕು ಅನ್ನೋ ಒಂದು ಆಸೆಯಿಂದ ಆಗ್ತೀರಾ. ಸೊ ನಿಮಗೆ ಆ ಕಾಲೇಜ್ ಬೇಕು, ಬಟ್ ನೀವೇನು ಮಾಡ್ತೀರಾ 6th or 7th ಆಪ್ಷನ್ಸ್ಗೆ ಹಾಕಿದ್ರೆ ಆಬ್ವಿಯಸ್ಲಿ ಪ್ರಯಾರಿಟಿ ಅಲ್ಲಿ ಬರೋಷ್ಟರಲ್ಲಿ ಅದು ಹೊಟ್ಟೋಗಿರುತ್ತೆ, ಕಾಲೇಜಲ್ಲಿ ಫಿಲ್ ಆಗಿಬಿಟ್ಟಿರುತ್ತೆ. ಆ ಒಂದು ಪರ್ಪೋಸಿಂದ ನಾವು ನಿಮಗೆ ಈ ರೀತಿ ಹೇಳ್ಕೊಟ್ಟಿದ್ದೀನಿ ಹೊರತು ಬೇರೆ ಯಾವ ಉದ್ದೇಶದಿಂದ ನಿಮ್ಗೆ ಸಿಗಬಾರ್ದು ಅಂತಲ್ಲ.
ಸೊ ದಯವಿಟ್ಟು ಕಮೆಂಟ್ ಮಾಡಬೇಕಾದ್ರೆ ನೋಡಿಕೊಂಡು ಕಮೆಂಟ್ ಮಾಡಿ. ಸೊ ತಿಳ್ಕೊಂಡು ಕಮೆಂಟ್ ಮಾಡಿ, ಸುಮ್ಮನೆ ಏನೇನೋ ಕಮೆಂಟ್ ಮಾಡಬೇಡಿ. ಓಕೆ, ಸೊ ನೋಡೋಣ. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬಿಡ್ಬೋದು, ಹಾಗಾಗಿ ಯಾರು ಕೂಡ ಪ್ಯಾನಿಕ್ ಆಗಿಬಿಡಿ, ವೆಯ್ಟ್ ಮಾಡಿ. ಸೊ ನಾನು ಚೆಕ್ ಮಾಡ್ತಾ ಇದ್ದೀನಿ. ಆ್ಯಸ್ ಸೂನ್ ಆ್ಯಸ್ ಅಲ್ಲಿ ಬಂದ ತಕ್ಷಣ ನಾನು ಏನು ಮಾಡ್ತೀನಿ, ನಿಮಗೆ ಅಪ್ಡೇಟನ್ನು ಮಾಡ್ತೀನಿ. ಥ್ಯಾಂಕ್ ಯು.